ಗುಡ್ ಮಾರ್ನಿಂಗ್ ಎವ್ರಿವನ್. ಮಾರ್ನಿಂಗ್ ಡೇ 3. ಇವತ್ತಿಂದ ನಾವು ಕರೆಕ್ಟಾಗಿ ಒಂದು 3 ದಿವಸ ಆಯಿತು ರೋಬಸ್ಟ ಕುಯ್ಯೋಕೆ ಹಿಡಿದು. ಅಂತೂ ಇಂತೂ ಕೊನೆಗೆಲ್ಲ ಕೂಡ ಕಂಪ್ಲೀಟಾಗಿ ಮುಗ್ದೋಯ್ತು. ರೋಬಸ್ಟ್ ಅಂತೂ ಬೇಗ ಕುಯ್ದು ಮುಗಿಯುತ್ತೆ, ಯಾಕಂದರೆ ಇದು ಹಣ್ಣು ಮತ್ತು ಕಾಯಿ ಏನು ಸಪ್ರೇಟ್ ಕುಯ್ಬೇಕಂತಿಲ್ಲ, ಎಲ್ಲ ಕೂಡ ಒಟ್ಟಿಗೆ ಕುಯ್ದು ಒಣಗಾಕೋದ್ರಿಂದ ಹಂಗಾಗಿ ಇದು ಕುಯ್ಯೋಕ್ಕೂ ಕೂಡ ತುಂಬ ಈಸಿ. ಅರೇಬಿಕಾ ಥರ ಹಣ್ಣು ಬೇರೆ ಮತ್ತು ಕಾಯಿ ಬೇರೆ ಸಪ್ರೇಟ್ ಕುಯ್ಬೇಕು ಅಂತ ಏನಿದಿಲ್ಲ, ಇದೆಲ್ಲ ಒಂದೇ ರೌಂಡಲ್ಲಿ ಮುಗಿಸ್ಬಿಡ್ತೀವಿ ಪೂರ್ತಿ ರೋಬಸ್ಟನ್ನ, ಎರಡನ್ನೂ ಸೇರಿಸಿ ಒಟ್ಟಿಗೆ ಕುಯ್ಯೋದಲ್ಲ. ಹಂಗಾಗಿ ನೀವು ಕೂಡ ಪ್ರತಿಯೊಬ್ಬರದು ಕೂಡ ರೋಬಸ್ಟ್ ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಇನ್ನು ದೊಡ್ಡ ದೊಡ್ಡ ಎಸ್ಟೇಟ್ಗಳಲ್ಲಿ ಮಾತ್ರ ಕಂಪ್ಲೀಟ್ ಆಗಿ ಸ್ವಲ್ಪ ಉಳಿದಿರೋದು ಅಷ್ಟೇ. ಇವತ್ತಿನ ರೇಟ್ ಬಂದು ಕಾಫಿ ಎಲ್ಲ 26,800 ರುಪೀಸ್ ಇದೆ, ಅಂದರೆ 26,800. ಆಮೇಲೆ ಅರೇಬಿಕಾ ಚೆರ್ರಿ ಬಂದು 13,000ದಿಂದ 14,500 ತನಕ ಬರ್ತಾ ಇದೆ, ಡಿಪೆಂಡ್ ಅಪಾನ್ ಓಟಿ ಮೇಲೆ ಅದು ಬಂದು. ಮತ್ತು ರೋಬಸ್ಟಾ ಚೆರ್ರಿ ಮಾತ್ರ 9,500ರಿಂದ 10,000 11,000 ತನಕ ಇದೆ. ಅದು ಕೂಡ ಒಳ್ಳೆ ಓಟಿ ಬಂದರೆ ಬಂದೇ ಬರುತ್ತೆ, 27-28 ಓಟಿ ಇರಲೇಬೇಕು ಕಂಪಲ್ಸರಿ. ಆಮೇಲೆ ಅರೇಬಿಕಾ ರೋಬಸ್ಟಾ ಪಾಸ್ಮೆಂಟು ಅದು ಕೂಡ ಒಂದು ಒಳ್ಳೆಯ ರೇಂಜಲ್ಲಿ ಇದೆ ಪ್ರೈಸ್ ಕೂಡ. ಅದು ಯಾಕಂದರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇಲ್ಲ ರೋಬಸ್ಟಾ ಪಾಸ್ಮೆಂಟ್. ಇವತ್ತಿನ ಕಾಫಿ ರೇಟ್ ಬಂದು ಈ ಥರ ಇದೆ. ಕಾಫಿ ರೇಟ್ ಅಂತೂ ಪರವಾಗಿಲ್ಲ, ಬಟ್ ಇವಾಗಿಂದ ಮೇಂಟೆನೆನ್ಸ್ ಎಲ್ಲ ನೋಡಿದ್ರೆ ಇನ್ನೊಂದು ಸ್ವಲ್ಪ ರೇಟ್ ಬೇಕು ಅನಿಸುತ್ತೆ. ಮತ್ತು ನೀವು ಯಾರು ಕಾಫಿ ಪ್ಲಾಂಟರ್ ಆಗಿದ್ರೆ ನಿಮ್ಮಗಳಿಗೆ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ ಮಾಡಿ. ಮತ್ತು ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರು ನಮ್ಮ ಪೇಜ್ನ ಫಾಲೋ ಮಾಡಿಲ್ವೋ ಆದಷ್ಟು ಫಾಲೋ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಡೈಲಿ ಕಾಫಿ ರೇಟ್ ಮತ್ತು ಪೆಪ್ಪರ್ ರೇಟ್ಗಾಗಿ ನೀವೇನು ಮಾಡಬೇಕು ಅಂದರೆ ನಮ್ಮ ಸ್ಟೋರಿನ ಅವಾಗ ವಿಸಿಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.